LPG ಇಂದ ಡೈರೆಕ್ಟ್ ಎಲೆಕ್ಟ್ರಿಕ್ ಆಟೋ ಆಗಿ ಕನ್ವರ್ಟ್ ಆಗಿದೆ. ಇದು RTOದಲ್ಲೂ ಕೂಡ ಅಪ್ರೂವಲ್ ಇದೆ. 15 ವರ್ಷ FC ಬರುತ್ತೆ ಸರ್. 15 ವರ್ಷ ಹದಿನೈದು ವರ್ಷ FC ಬರುತ್ತೆ. ಓಕೆ. ಇನ್ಶೂರೆನ್ಸ್ ನಮ್ದೇ ಇರುತ್ತೆ. ಇನ್ಶೂರೆನ್ಸ್ 1 ಇಯರ್ ಕೊಡ್ತೀವಿ. ಆ ರೀತಿ ಇರೋ ಆಟೋಗಳನ್ನ ಒಳಗಡೆ ಇರೋ ಇಂಜಿನ್ ಪಾರ್ಟ್ಸ್ ಎಲ್ಲ ತೆಗ್ದ್ಬಿಡ್ತೀವಿ. ತೆಗ್ದ್ಬಿಟ್ಟು ಸೊ ಈ ರೀತಿ ನಮಗೆ ಡಬಲ್ ಬ್ಯಾಟ್ರಿ ಹಾಕೊಡ್ತೀವಿ ನಾವು. ಓಕೆ, ಎರಡು ಬ್ಯಾಟ್ರಿ ಬರುತ್ತೆ 150. ಗಾಡಿ ಆನ್ ಮಾಡಿ ತೋರಿಸಿ ಸರ್. ಡಿಸ್ಪ್ಲೇ ಎಲ್ಲ ಯಾವ ರೀತಿ ಬರುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಸ್ವಲ್ಪ ನಮ್ಮ ವೀಕ್ಷಕರು ತಿಳಿಸ್ಕೊಡಿ. ಓಕೆ, ಈ ತರ ಗಾಡಿಗಳನ್ನ ನಾವು ಕನ್ವರ್ಟ್ ಮಾಡ್ತೀವಿ ಎಲೆಕ್ಟ್ರಿಕ್ ಗಾಡಿಯಾಗಿ. ಸೊ ನಿಮ್ಗೆ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ ಈ ಗಾಡಿಗಳಲ್ಲಿ. ಚಾರ್ಜಿಂಗ್ ಸ್ಟೇಷನ್ ಹತ್ರ ಬಂದಿದೀವಿ. ಸೊ ಇಲ್ಲಿ ಯಾರು ಇರೋದಿಲ್ಲ, ನಾವೇ ಬರ್ಬೇಕು, ನಾವೇ ಚಾರ್ಜ್ ಹಾಕೋಬೇಕು, ಹೋಗ್ತಾ ಇರ್ಬೇಕು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ತರ ಸಾಕೆಟ್ ಬರುತ್ತೆ. ಎಷ್ಟು ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡ್ತಿರುವ ನಾನು ನಿಮ್ಮ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್, ಹಾಗೆ ಫೇಸ್ಬುಕ್ ಪೇಜ್, ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ನೀವು ಬೆಂಗಳೂರಲ್ಲಿ ನೋಡ್ತಾ ಇರ್ಬೋದು, ಲಕ್ಷಾಂತರ ಆಟೋಗಳು ಡೈಲಿ ರನ್ ಆಗ್ತಾ ಇರ್ತವೆ. ಅದರಲ್ಲಿ CNG ಆಟೋ ಆಗಿರ್ಬೋದು, ಪೆಟ್ರೋಲ್ ಆಟೋ ಆಗಿರ್ಬೋದು, ಅಥವಾ ಡೀಸೆಲ್ ಆಟೋ ಆಗಿರ್ಬೋದು. ನಮ್ಮ ಪೆಟ್ರೋಲ್ CNG ಆಟೋಗಳನ್ನ ಹೇಗೆ ನಾವು ಎಲೆಕ್ಟ್ರಿಕ್ ಆಟೋ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಒಂದು ಆಫೀಸ್ ಇದೆ ಸ್ನೇಹಿತರೆ ಬೆಂಗಳೂರಲ್ಲಿ. ನಾನು ಇವತ್ತು ಇದೇ ಆಫೀಸಲ್ಲಿ ಇದ್ದೀನಿ. ಮತ್ತೆ ಇಲ್ಲಿ ನಮ್ಮ ಸಣ್ಣ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಫುಲ್ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ. ಲೊಕೇಶನ್ ಎಲ್ಲಿ ಬರುತ್ತೆ, ಹೇಗೆ ಆಟೋನ ಚೇಂಜ್ ಮಾಡ್ಕೊಳ್ಳೋದು, ಇದರಿಂದ ನಮ್ಗೇನು ಲಾಭ ಆಗುತ್ತೆ, ಎಷ್ಟು ಸೇವಿಂಗ್ಸ್ ಆಗುತ್ತೆ, ಎಷ್ಟು ದುಡಿಬೋದು, ಬ್ಯಾಟ್ರಿ ಚಾರ್ಜಿಂಗ್ ಎಲ್ಲ ಎಷ್ಟು ಬರುತ್ತೆ, ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅನ್ನೋದನ್ನ ನಮ್ಮ ಸರ್ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಸರ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್. ಹಾಯ್ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಈಗ ನಮ್ಮ ವೀಕ್ಷಕರಿಗೆ ನಮ್ಮ ಹತ್ರ ಈಗ ಇರ್ತಕ್ಕಂಥ ಆಟೋಗಳನ್ನ ಹೇಗೆ ನಾವು ಎಲೆಕ್ಟ್ರಿಕ್ ಆಗಿ ಚೇಂಜ್ ಮಾಡ್ಕೊಳ್ಳೋದು ಅನ್ನೋದನ್ನ ಸ್ವಲ್ಪ ನಾನು ವೀಕ್ಷಕರಿಗೆ ಹೇಳ್ಕೊಡ್ಬೇಕು. ನೀವು ಯಾವ ರೀತಿ ಅದು ವರ್ಕ್ ಆಗುತ್ತೆ ಹೇಳಿ ಸರ್ ಸ್ವಲ್ಪ. ಜನರಿಗೆ ನಮಸ್ತೆ. ನಮ್ದು ಈ LPG CNG ಆಟೋಗಳು ಏನಿದೆ, ಓಕೆ, ಇದರಲ್ಲಿ ನಾವು ಕಂಪ್ಲೀಟ್ ಎಲೆಕ್ಟ್ರಿಕ್ ಗಾಡಿ ಮಾಡೋದು ನಮ್ಮ ಕಾನ್ಸೆಪ್ಟ್ ಇದೆ. ಓಕೆ. ಸೊ ಇದು ಗಾಡಿ ಚಾರ್ಜಿಂಗ್ ಬಂದು 15 ಮಿನಿಟ್ಸ್ ಆಗ್ಬಿಡುತ್ತೆ. 15 ಮಿನಿಟ್ಸ್ಗೆ ಚಾರ್ಜ್ ಆಗುತ್ತೆ. 15 ನಿಮಿಷ ಒಂದು ಟೀ ಕುಡಿಯೋ ಗ್ಯಾಪ್ ಅಲ್ಲಿ ಕಂಪ್ಲೀಟ್ ಚಾರ್ಜಿಂಗ್ ಆಗುತ್ತೆ. ಓಕೆ. ಸೊ ಇದು ಬಂದು ನಿಮ್ಗೆ 5 ವರ್ಷ ವಾರಂಟಿ, 2 ಲಕ್ಷ ಕಿಲೋಮೀಟರ್ ವಾರಂಟಿ ಈ ತರ ಎಲ್ಲ ಬರುತ್ತೆ. ಸೊ ನೀವು ವೆಹಿಕಲ್ ನೋಡ್ಕೊಂಡು ಮಾತಾಡ್ಬಿಡೋಣ ಸರ್. ಅದೆಲ್ಲ ವೆಹಿಕಲ್ ನೋಡ್ತಾ ನಾವು ಡೆಮೋ ತೋರಿಸ್ತಾ ಮಾತಾಡೋಣ. ಫಸ್ಟ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ? ಕುಮಾರ್ ಸಮಾಧಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಮಾಧಿ ಆಪೋಸಿಟ್ ಸರ್ವಿಸ್ ರೋಡ್ ಅಲ್ಲಿ ಬರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಸರ್ ಸಮಾಧಿ ಇದೆಯಲ್ಲ, ಅದ್ರ ಆಪೋಸಿಟ್ ಬರುತ್ತೆ ಸರ್ವಿಸ್ ರೋಡ್ ಅಲ್ಲಿ. ಇದು ಆಫೀಸ್ ಹೆಸರು ಹೇಳಿ ಸರ್. ಸರ್ VS ಕನ್ಸಲ್ಟೆಂಟ್ ಅಂತ. VS ಕನ್ಸಲ್ಟೆಂಟ್. ಓಕೆ. ನಮ್ಮ ಆಫೀಸ್ ಹತ್ರ ಸಮೃದ್ಧಿ ಟೀ ಅಂಗಡಿ ಪಕ್ಕದಲ್ಲೇ ಬರುತ್ತೆ. ಓಕೆ. ರಾಜಣ್ಣ ಮಿಲಿಟರಿ ಹೋಟೆಲ್ ಅಂತ ಕೇಳಿದ್ರೆ ಯಾರು ಬೇಕು, ರಾಜಣ್ಣ ಅದು ಪಕ್ಕದಲ್ಲೇ ಇದೆ. ನಾನು ಎಕ್ಸಾಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಪಿನ್ ಮಾಡಿರ್ತೀನಿ. ನೀವು ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಡೈರೆಕ್ಟ್ ಆಗಿ ನೀವು ಇಲ್ಲಿ ಬರ್ಬೋದು. ನೀವು ಕೂಡ ವಿಚಾರಿಸಬಹುದು. ನೀವು ಕೂಡ ಒಂದು ನಾರ್ಮಲ್ LPG ಆಟೋನ ಆಗಿರ್ಬೋದು, ಅಥವಾ ಪೆಟ್ರೋಲ್ ಆಟೋ ಆಗಿರ್ಬೋದು, ಬಜಾಜ್ ಕಂಪ್ನಿ ಯಾವುದೇ ಆಟೋ ಇದ್ರೂ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡ್ಕೊಡ್ತಾರೆ. ಇಲ್ಲಿ ಬನ್ನಿ ಒಂದ್ಸರಿ. ನಾನು ಗಾಡಿ ಕನ್ವರ್ಟ್ ಆಗಿರೋದು, ಹಾಗೆ ಫುಲ್ ರೆಡಿ ಆಗಿರೋದು ಎಲ್ಲಾನು ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಚಾರ್ಜಿಂಗ್ ಸ್ಟೇಷನ್ ಎಷ್ಟಿದೆ ಬೆಂಗಳೂರಲ್ಲಿ ಎಲ್ಲಾನು ನಾನು ನಿಮಗೆ ತೋರಿಸ್ತೀನಿ. ಜಾಸ್ತಿ ನಿಮಗೆ ಬೋರ್ ಹೊಡ್ಸಲ್ಲ. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಸ್ಟಾರ್ಟ್ ಮಾಡೋಣ ವಿಡಿಯೋ. ಓಕೆ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ನಮ್ಮ ಫಸ್ಟ್ LPG ಆಟೋ ಆಗಿರ್ಬೋದು ಅಥವಾ CNG ಆಟೋ ಆಗಿರ್ಬೋದು ಸ್ಟಾರ್ಟಿಂಗ್ ಈ ರೀತಿ ಇರುತ್ತೆ. ಇದನ್ನ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಮ್ಮ ಸಾರ್ ತಿಳಿಸ್ಕೊಡ್ತಾರೆ. ಸರ್, ಈಗ ನೀವು ಆಟೋ ನೋಡ್ತಾ ಇದ್ದೀರಲ್ಲ, ಇದು ನಮಗೆ RTOದಲ್ಲಿ ಅಂದ್ರೆ ಬೆಂಗಳೂರು RTO ಮುಖಾಂತರ ಬಂದಿರತಕ್ಕಂಥ ಆಟೋ ಈ ರೀತಿ ಇರುತ್ತೆ. ಹೌದು. ಇದನ್ನ ಹೇಗೆ ನೀವು ಚೇಂಜ್ ಮಾಡ್ತೀರಿ ಸರ್ ಎಲೆಕ್ಟ್ರಿಕ್ ಆಟೋ? ಬಜಾಜ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿದು ಗಾಡಿ. ಬಜಾಜ್ದು 2013 ಮೇಲ್ಗಡೆ ಮಾಡ್ಲಿರೋ ಎಲ್ಲಾ ಗಾಡಿಗಳು ಈ ತರ ಡಬಲ್ ಡೂಮ್ ಇರುತ್ತೆ. ಈ ತರ ಗಾಡಿಗಳನ್ನ ನಾವು ಕನ್ವರ್ಟ್ ಮಾಡ್ತೀವಿ ಎಲೆಕ್ಟ್ರಿಕ್ ಗಾಡಿಯಾಗಿ. ಸೊ ನಿಮ್ಗೆ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ ಈ ಗಾಡಿಗಳಲ್ಲಿ. ಸೊ ನಿಮ್ದು ಹಳೆ ಗಾಡಿ ಪರ್ಮಿಟ್, DL ಪರ್ಮಿಟ್, ಟ್ರಾನ್ಸ್ಫರ್ ಪರ್ಮಿಟ್ ಎಲ್ಲ ಏನಿದೆ, ನಮ್ಗೆ ಆ ಪರ್ಮಿಟ್ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಬೇರೆ ಗಾಡಿಗೆ ಸೇಲ್ ಮಾಡ್ಕೊಬಹುದು. ಸೊ ನಮ್ಗೆ ಈಗ ಎಲೆಕ್ಟ್ರಿಕ್ ಪರ್ಮಿಟ್ ಇನ್ನೂ ಬಂದಿಲ್ಲ. ಸೊ ಬಂದ್ರೆ ಅದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವೇ ಮಾಡ್ಕೊಡ್ತೀವಿ. ಈ ರೀತಿ ಇರೋ ನಿಮ್ಮ ಹಳೆ LPG CNG ಗಾಡಿನ ಈ ರೀತಿ ಬ್ಯಾಟ್ರಿ ಫಿಟೆಡ್ ಮಾಡಿಸ್ಕೊಂಡು ಈ ರೀತಿ ರೆಡಿ ಮಾಡಿಸ್ಕೊಬಹುದು. ನಿಮ್ದು ಪಕ್ಕದಲ್ಲಿ ನಿಂತಿದೆ ನೋಡಿ ಆ ತರ. ಓಕೆ ಸ್ನೇಹಿತರೆ, ಆಲ್ರೆಡಿ ನಿಮ್ಮ ಹತ್ರ ಆಟೋ ಇರ್ತಕ್ಕಂಥದ್ದು ಈ ರೀತಿ ಇರುತ್ತೆ. ಅದು ನೆಕ್ಸ್ಟ್ ಎಲೆಕ್ಟ್ರಿಕ್ ಆಟೋ ಆಗಿ ಕನ್ವರ್ಟ್ ಮಾಡೋದು. ಇದು ಹಾಫ್ ಫಿಟ್ಟೆಡ್, ಇನ್ನು ಬಾಡಿ ಮಾತ್ರ ಫಿಟ್ ಆಗಿಲ್ಲ. ಆಲ್ರೆಡಿ ಆಲ್ಮೋಸ್ಟ್ ಚಾರ್ಜಿ ಮತ್ತೆ ಬ್ಯಾಟ್ರಿ ಎಲ್ಲ ರೆಡಿ ಇದೆ. ಇದು ಹಾಫ್ ಫಿಟ್ಟೆಡ್ ಗಾಡಿ. ನೆಕ್ಸ್ಟ್ ನಂತರ ಫುಲ್ ಫಿಟ್ಟೆಡ್ ಆಗಿ ಗಾಡಿ ಇಲ್ಲಿ ನಿಂತಿದೆ ನೋಡಿ ಸ್ನೇಹಿತರೆ. ಇದು LPG ಇಂದ ಡೈರೆಕ್ಟ್ ಎಲೆಕ್ಟ್ರಿಕ್ ಆಟೋ ಆಗಿ ಕನ್ವರ್ಟ್ ಆಗಿದೆ. ಇದು RTOದಲ್ಲೂ ಕೂಡ ಅಪ್ರೂವಲ್ ಇದೆ. ಬೆಂಗಳೂರಲ್ಲಿ ಪರ್ಮಿಷನ್ ಇದೆ ಓಡಾಡೋಕೆ ಅಲ್ವಾ ಸರ್? ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ. ಪರ್ಮಿಷನ್ ಆದ್ಮೇಲೆ ಇದೆಲ್ಲ ಮಾಡಕ್ಕಾಗಲ್ಲ. ಸ್ನೇಹಿತರೆ, ನಾನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸರ್. ಈಗ ಆ ರೀತಿ ಆಟೋ ಕನ್ನಡ ಇದೆಯಲ್ಲ, ಅದೀಗ CNG ಆಟೋ, ಅದನ್ನ ಈ ರೀತಿ ಆಟೋ ಆಗಿ ಯಾವ ರೀತಿ ಚೇಂಜ್ ಮಾಡಿದ್ರಿ ಸರ್? ಸರ್, ಆ ರೀತಿ ಇರೋ ಆಟೋಗಳನ್ನ ಒಳಗಡೆ ಇರೋ ಇಂಜಿನ್ ಪಾರ್ಟ್ಸ್ ಎಲ್ಲ ತೆಗ್ದ್ಬಿಡ್ತೀವಿ. ತೆಗ್ದ್ಬಿಟ್ಟು ಸೊ ಈ ರೀತಿ ನಮ್ಗೆ ಡಬಲ್ ಬ್ಯಾಟ್ರಿ ಹಾಕೊಡ್ತೀವಿ ನಾವು. ಎರಡು ಬ್ಯಾಟ್ರಿ ಬರುತ್ತೆ. 150 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 15 ವರ್ಷ FC ಬರುತ್ತೆ ಸರ್. 15 ವರ್ಷ FC ಬರುತ್ತೆ. ಇನ್ಶೂರೆನ್ಸ್ ನಮ್ದೇ ಇರುತ್ತೆ. ಇನ್ಶೂರೆನ್ಸ್ 1 ಇಯರ್ ಕೊಡ್ತೀವಿ. ಸೊ ಇದು ಬಂದು ಈ ಚಾರ್ಜಿಂಗ್ ಇದ್ರಲ್ಲಿ ಹಾಕೊಂಡ್ರೆ 15 ನಿಮಿಷಕ್ಕೆ ಫುಲ್ ಚಾರ್ಜ್ ಆಗುತ್ತೆ. ಸರ್, ಇಷ್ಟು ಚಾರ್ಜಿಂಗ್ ಪಾಯಿಂಟ್ ನಮ್ಮ ಹತ್ರ ಬೆಂಗಳೂರಲ್ಲಿ ಎಷ್ಟು ಪಾಯಿಂಟ್ಸ್ ಇದೆ ಸರ್? ಸರ್, ಈ ತರ ನಮ್ಮ ಹತ್ರ 88 ಚಾರ್ಜಿಂಗ್ ಸ್ಟೇಷನ್ಸ್ ಇರುತ್ತೆ ಸರ್. ಪ್ರತಿ ಬೆಂಗಳೂರಲ್ಲಿ 3 ಕಿಲೋಮೀಟರ್ ಒಂದೊಂದು ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. ಪ್ರತಿ 3 ಕಿಲೋಮೀಟರ್ ಒಂದು ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. ಪ್ರತಿ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಚಾರ್ಜಿಂಗ್ ಸ್ಟೇಷನ್ ಇದೆ. ಟೋಟಲ್ ನಮಗೆ 88 ಚಾರ್ಜಿಂಗ್ ಸ್ಟೇಷನ್ ಇದೆ.
ಸೊ ಇದು ಬಂದು ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲ ಹಾಕೊಳ್ಳುವಂತದ್ದು. ಸರ್ ಇದ್ರಲ್ಲಿ ಯಾವ್ದೇ ಪಾಯಿಂಟ್ ಏನೇನು ಇಂಡಿಕೇಟ್ ಇಲ್ಲ, ಇದು ಬಂದು ಬೇರೆ ತರ ತೋರಿಸ್ಕೊಡ್ತೀನಿ. ಸಾಕೆಟ್ ಇದೆಯಾ? ಅದು ನಮ್ಮ ಚಾರ್ಜಿಂಗ್ ಪಾಯಿಂಟ್ಸ್ ಏನಿದೆ ಸ್ಟೇಷನ್ಸ್ ಅಲ್ಲೇ ಇರುತ್ತದು. ಆಮೇಲೆ ತೋರಿಸ್ಕೊಡ್ತೀನಿ. ಅಲ್ಲಿಗೂ ಹೋಗ್ಬಿಡೋಣ ಸರ್ ಒಂದ್ಸರಿ. ಹೋಗೋಣ. ಓಕೆ, ಇದು ಬಂದು ಮನೇಲಿ ಹಾಕೊಳ್ಳೋದು ಚಾರ್ಜರ್. ಸೊ ಇದು ಮನೇಲಿ ಯೂಸ್ ಮಾಡೋಂಥ ಚಾರ್ಜರ್ ಇದು? ಹೌದು. ಓಕೆ, ನಾವು ಮಾಮೂಲಿ ರೆಗ್ಯುಲರ್ ಪವರ್ ಏನ್ ಯೂಸ್ ಮಾಡ್ತೀವೋ ಅದೇ ಸೇಮ್ ಎಸಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಏನ್ ಹಾಕ್ತೀರಾ ಅದೇ ತರನೇ ಅದು. ಏನ್ ಎಕ್ಸ್ಟ್ರಾ ಕರೆಂಟ್ ಏನ್ ತಗೊಳ್ಳಲ್ಲ ಸರ್. ಓಕೆ, ಇದು ಹೊರಗಡೆ ಸ್ಟೇಷನ್ ಅಲ್ಲಿ 15 ನಿಮಿಷಕ್ಕೆ ಚಾರ್ಜ್ ಆಗುತ್ತೆ ಅಂತ ಹೇಳಿ ಚಾರ್ಜ್ ಆಗುತ್ತೆ ಸರ್. ಮನೇಲಿ ಚಾರ್ಜ್ ಹಾಕೋದು ಎಷ್ಟು? 3.5 ಅವರ್ ಆಗುತ್ತೆ. 3.5 ಅವರ್ ಫುಲ್ ಚಾರ್ಜ್ ಆಗುತ್ತೆ. 3.5 ಅವರ್ ಫುಲ್ ಚಾರ್ಜ್. ಸರ್ ಈಗ ಡಬಲ್ ಬ್ಯಾಟ್ರಿ ಬರುತ್ತೆ ಒಂದು ಗಾಡಿಲಿ. ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ನಾವು? ಸರ್ 140-150 ಕಿಲೋಮೀಟರ್ ಮೈಲೇಜ್ ಬಂದೇ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಕ್ಲಚ್ ಮತ್ತೆ ಗೇರು ಈ ತರ ಏನು ಬರಲ್ಲ. ಓನ್ಲಿ ಆಕ್ಸಿಲೇಟರ್ ಬರುತ್ತೆ. ಸ್ಪೆಷಲ್ ಏನಪ್ಪಾ ಅಂದ್ರೆ ಮುಂದೆ ಮೂವ್ ಮಾಡಿದ್ರೆ ಎಕ್ಸಿಲೇಟರ್ ಆಗುತ್ತೆ, ಹಿಂದೆ ಮೂವ್ ಮಾಡಿದ್ರೆ ಬ್ರೇಕ್ ಬರುತ್ತೆ. ಅದರಲ್ಲಿ ಎರಡು ಸಿಸ್ಟಮ್ ಇದೆ. ಎರಡು ಸಿಸ್ಟಮ್ ಇದೆ ಸರ್. ಯಾಕೆ ಅಂದ್ರೆ ಈಗ ಬ್ರೇಕ್ ಕೂಡ ಇದೆ, ಪೆಡಲ್ಗಳು ಇದೆ, ಹ್ಯಾಂಡ್ ಬ್ರೇಕ್ ಇದೆ. ಇದ್ರಲ್ಲಿ ಏನಪ್ಪಾ ಅಂದ್ರೆ ನೀವು ಬ್ರೇಕ್ ಹ್ಯಾಂಡಲ್ ಮಾಡ್ತಾ 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 ನಿಮ್ಗೆ ಜಾಸ್ತಿ ಮೈಲೇಜ್ ಡ್ರಾಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಎಕ್ಸಿಲೇಟರ್ ನೀವು ಬ್ರೇಕ್ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ರಿವೋಲ್ಟ್ ಆಗುತ್ತೆ, ಅಂದ್ರೆ ಮೈಲೇಜ್ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಬ್ರೇಕ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ನಾವು ಎಕ್ಸಲೇಟರ್ ಏನ್ ಕೊಡ್ತೀವೋ ಈ ತರ ಹಿಂಗೆ ಬ್ಯಾಕ್ ಸೈಡ್ ತಗೊಂಡ್ರೆ ಎಕ್ಸಲೇಟರ್, ಅದನ್ನ ಹಿಂಗೆ ಉಲ್ಟಾ ಮಾಡಿದ್ರೆ ಬ್ರೇಕ್ ತರ ವರ್ಕ್ ಆಗುತ್ತೆ ಸ್ನೇಹಿತರೆ. ಬ್ರೇಕು ಕೂಡ ಹಿಡಿಯುತ್ತೆ. ಸೊ ನಾವು ಡೈರೆಕ್ಟ್ ಒಂದೇ ಸರಿ ಈ ಬ್ರೇಕ್ ನ ತುಳಿಯೋದ್ರ ಬದಲು ಇದ್ರಲ್ಲೇ ನಾವು ರಿವರ್ಸ್ ತಗೊಂಡೆ ಬ್ರೇಕ್ ಆಗಿ ಹಿಡಿಯುತ್ತೆ, ಮತ್ತೆ ನಮಗೆ ಪವರ್ ಸೇವ್ ಆಗುತ್ತೆ ಅಲ್ಲ ಸರ್? ಮೈಲೇಜ್ ಡ್ರಾಪ್ ಆಗಲ್ಲ. ಆ ತರ ಒಂದು ಫೀಚರ್ ಇದೆ ಸ್ನೇಹಿತರೆ. ಹಾಗೆ ಒಂದು LED ಡಿಸ್ಪ್ಲೇ ಬರುತ್ತೆ. ಆ ಡಿಸ್ಪ್ಲೇ ಆನ್ ಮಾಡಕ್ಕಾಗುತ್ತೆ ಸರ್? ಆ ಗಾಡಿ ಡೆಮೋ ಅಷ್ಟೇ ಸ್ನೇಹಿತರೆ. ನೋಡಿ, ಒಂದು ಹಾಫ್ ಡೆಮೋ ಈ ತರ ಬರುತ್ತೆ. ಏನಿಲ್ಲ, ಸಿಂಪಲ್ 2 ಬ್ಯಾಟ್ರಿ ಬರುತ್ತೆ. ಇದಕ್ಕೆ ಏನಾದ್ರು ಕೂಲೆಂಟ್ ಸಪ್ಲೈ ಬರುತ್ತಾ ಸರ್? ಸರ್ ಕೂಲೆಂಟ್ ಎಲ್ಲ ಒಳಗಡೆ ಬರುತ್ತೆ ಸರ್. ಕೂಲೆಂಟ್ ಲೆವೆಲ್ ಒಳಗೆ ಬರುತ್ತೆ. ಸೊ ಇದು ಫುಲ್ ಮೆಟಲ್ ಗಾಡಿ ಇದಾಗಿರೋದ್ರಿಂದ ಬ್ಯಾಟ್ರಿ ಒಳಗಡೆ ಒಂದು ತೊಟ್ಟು ಹನಿ ಕೂಡ ನೀರು ಹೋಗಲ್ಲ. ಎಲ್ಲ ಮೋಲ್ಡೆಡ್ ಇರುತ್ತೆ ಸರ್. ಎಲ್ಲ ಮೋಲ್ಡೆಡ್ ಇರುತ್ತೆ. ಓಕೆ, ಒಂದು ಚೂರು ಒಳಗೆ ಹೋಗಲ್ಲ. ಮಳೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ 100% ತೇಲಿದ್ರು ಏನೂ ಆಗಲ್ಲ. ಮಳೆ ಬಂದು ತೇಲಿದ್ರು ಏನೂ ಆಗಲ್ಲ. ಓಕೆ, ಸೊ ಇದರಲ್ಲಿ ಮೋಟರ್ ಬರುತ್ತೆ, ಬ್ಯಾಟ್ರಿ ಬರುತ್ತೆ, ವೈರಿಂಗ್ ಬರುತ್ತೆ, ಸೆನ್ಸಾರ್ ಕಿಟ್ಗಳು ಬರುತ್ತೆ. ಎಕ್ಸ್ಟ್ರಾ ಅಂದ್ರೆ ಇದೊಂದು ನಿಮ್ಗೆ ಮೈಲೇಜು ಮತ್ತೆ ಎಷ್ಟು ಚಾರ್ಜಿಂಗ್ ಇದೆ ಅಂತ ತೋರ್ಸಕ್ಕೊಂದು ವಿಂಡೋ ಒಂದು ಬರುತ್ತೆ ಈ ತರ. ಸೊ ಇದರಲ್ಲಿ ನಿಮ್ಗೆ 4 ಮೋಡ್ ಬರುತ್ತೆ. 4 ಮೋಡ್ ಬರುತ್ತೆ ನಿಮ್ಗೆ ಇದರಲ್ಲಿ. ರಿವರ್ಸ್, ನ್ಯೂಟ್ರಲ್, ಈಕೋ ಮೋಡ್, ಸ್ಪೀಡ್ ಮೋಡ್ ಅಂತ. ಈಕೋ ಮೋಡ್ ಅಲ್ಲಿ ಓಡಿಸಿದಷ್ಟು ನಿಮ್ಗೆ ಮೈಲೇಜ್ ಬರುತ್ತೆ. ಇದು ಪಿಕಪ್ ಜಾಸ್ತಿ. ಸೊ ನೀವು ಎಲ್ಲಾ ಗಾಡಿಗೂ ನಾವು ಈ ತರ ಒಂದು ಬಾರ್ ಕೋಡ್ ಹಾಕಿರ್ತೀವಿ, ಕಾಣಿಸ್ತಾ ಇರ್ಬೋದು ಆ ಬಾರ್ ಕೋಡ್. ಆ ಬಾರ್ ಕೋಡ್ ಅಲ್ಲಿ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ ಗಾಡಿ ಏನಾದ್ರು ಸರ್ವಿಸ್ ಪ್ರಾಬ್ಲಮ್ ಇದೆ ಅಂದ್ರೆ ನೀವು ಇರೋ ಸ್ಪಾಟ್ಗೆ ಬಂದ್ಬಿಟ್ಟು ರೆಡಿ ಮಾಡ್ಬಿಟ್ಟು ಹೋಗ್ತಾರೆ. ನಿಮ್ಗೆ 5 ವರ್ಷ ವಾರಂಟಿ ಇರುತ್ತೆ, 2 ಲಕ್ಷ ಕಿಲೋಮೀಟರ್ ವಾರಂಟಿನೂ ಬರುತ್ತೆ. 3,000 ಸೈಕಲ್ ಕೂಡ ಚಾರ್ಜಿಂಗ್. ಸೈಕಲ್ ಅಂದ್ರೆ ನೀವು 3,000 ಸರಿ ಚಾರ್ಜಿಂಗ್ ಆಗಿ ತೆಗಿಯೋದನ್ನ ಸೈಕಲ್ ಅಂತೀವಿ. ಓಕೆ, ಸೊ ಅದು 3,000 ಇರುತ್ತೆ. ನಿಮ್ಗೆ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ 5 ರಿಂದ 6 ವರ್ಷ ಬೇಕೇ ಬೇಕು. ಸೊ ಇದ್ರಲ್ಲಿ ನೀವು ಹಾಕಿರೋ ಬಂಡವಾಳನ ನೀವು ಆಟೋದು ತಗೊಂಡಿರ್ತೀರಿ. ಮತ್ತೆ ಈ ಗಾಡಿಗಳಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಪರ್ಮಿಟ್ ಇಲ್ಲ. ನಿಮ್ಮ ಹಳೆ ಪರ್ಮಿಟ್ ನಮಗೆ ಬೇಕಿಲ್ಲ. ಸೊ ಇದು ಮೇನ್ ರೀಸನ್. 15 ವರ್ಷ FC ಬರುತ್ತೆ. ಇದೊಂದು ಮೇನ್. ಮತ್ತೆ 0 ಡೌನ್ ಪೇಮೆಂಟ್ ಸರ್. ಗಾಡಿ ಇದ್ರೆ 0 ಡೌನ್ ಪೇಮೆಂಟ್. ಈಗ ಸಿಬಿಲ್ ಸ್ಕೋರ್ ಇಲ್ಲ, ಏನೋ ಪ್ರಾಬ್ಲಮ್, ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ಅಂತ ಅವ್ರ ಹತ್ರ ಇದ್ರೆ ಆ ಸಿಬಿಲ್ ಸ್ಕೋರ್ ಅವಶ್ಯಕತೆ ಇಲ್ಲ. ನಾವು ಬೇಕಾದ್ರೆ ಅದಕ್ಕೇನ್ ಬೇಕೋ ಆ ರೀತಿಲಿ ಬೇಕಾದ್ರೆ ಅವ್ರಿಗೆ ಮಾಡ್ಕೊಡ್ತೀವಿ. ಫೈನಾನ್ಸ್ ವಿಚಾರ ಇಲ್ಲ ಹೆಂಗೆ ಸರ್? ಯಾರು ಲೋನ್ ಹೋಗ್ತೀನಿ ಅಂತಂದ್ರೆ ಹೋಗ್ಬೋದು ಸರ್. ಲೋನ್ ಹೋಗ್ತೀರಾ ಅಂದ್ರೆ 0 ಡೌನ್ ಪೇಮೆಂಟ್ ಇರುತ್ತೆ. ಡೌನ್ ಪೇಮೆಂಟ್ ಮಾಡೋದು ನಿಮ್ ಇಷ್ಟ. ಗಾಡಿ ನಿಮ್ದೇ ಆಗಿದ್ದು ನೀವೇನಾದ್ರು ಇದಕ್ಕೆ ಹೋಗ್ತೀರಾ ಅಂದ್ರೆ 3 ವರ್ಷಕ್ಕೆ 7,500 ರೂಪಾಯಿ EMI ಬರುತ್ತೆ ಸರ್. ಓಕೆ, ಈಗ ಟೋಟಲ್ ಆಗಿ ಫುಲ್ ರೆಡಿ ಆಗಿರ್ತಕ್ಕಂಥ ಒಂದು ಆಟೋ ತೋರಿಸ್ಬಿಟ್ಟು ಇನ್ನೂ ಡೀಟೇಲ್ಸ್ ಆಗಿ ವಿಷಯ ತಿಳಿಸ್ಕೊಡೋಣ ನೋಡಿ ಸರ್ ವೀಕ್ಷಕರಿಗೆ. ಇದು ಕಂಪ್ಲೀಟ್ ಆಗಿ ರೆಡಿ ಆಗಿರ್ತಕ್ಕಂಥ ಆಟೋ ಅಲ್ಲ ಸರ್? ಹೌದು ಸರ್. ನಮ್ಮ CNG ಆಟೋನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ ಬ್ಯಾಟ್ರಿ ಫಿಟ್ ಮಾಡಿ ಸೇಮ್ ಪ್ಯಾಸೆಂಜರ್ ಆಟೋ ತರನೇ ಬಜಾಜ್ ಆಟೋ ತರನೇ ಸರ್. ಯಾವುದೇ ತರ ಇದು ಸೇಮ್ ನಮ್ಮ ಬೆಂಗಳೂರಲ್ಲಿ ಏನ್ ಆಟೋ ಓಡಾಡ್ತಿದ್ಯೋ ಬಜಾಜ್ ಆಟೋಗಳು ಸೇಮ್ ಅದೇನೆ, ಬಟ್ ಎಲೆಕ್ಟ್ರಿಕ್ ಆಗಿ ಚೇಂಜ್ ಆಗಿದೆ. ಸೊ ನೋಡಿ ಯಾವ ತರ ಕೆಲಸಗಳಾಗುತ್ತೆ ಅಂತ. ಇದು ಚಾರ್ಜಿಂಗ್ ಪೋರ್ಟ್ ಅಲ್ಲ ಸರ್? ಇದು ಹೌದು ಸರ್. ಸೊ ಇದು ನೋಡ್ತಾ ಇರ್ಬೋದು, ಈ ತರ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಇದು ಔಟ್ ಸೈಡ್ ಹಾಕೊಳ್ಳಕ್ಕೆ, ನಾವು ಮನೇಲಿ ಹಾಕೊಳ್ಳೋದಕ್ಕೆ ಇನ್ನೊಂದು ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಆಟೋ ರೆಡಿ ಆದ್ಮೇಲೆ ಈ ರೀತಿ ಇರುತ್ತೆ ಸರ್. ಏನಂದ್ರೆ ಈಗ CNG ಗ್ಯಾಸ್ ಹಾಕ್ಸ್ಬೇಕು ಅಂದ್ರೆ ಪರ್ ಡೇ ಅವರು 300 ಇಂದ 450 ರೂಪೀಸ್ ವರೆಗೂ ಖರ್ಚಾಗುತ್ತೆ. ಸೊ ನಿಮ್ಗೆ ಇದು ಚಾರ್ಜಿಂಗ್ CNG LPG ಅಮೌಂಟ್ ಮಿಗುತ್ತೆ ನಿಮ್ಗೆ. ಸೊ ನಿಮ್ಗೆ ಇಂಜಿನ್ ಆಯಿಲ್ ಹಾಕೋದು, ಗೇರ್ ಆಯಿಲ್ ಹಾಕೋದು, 3,000 ಕಿಲೋಮೀಟರ್ ಒಂದೊಂದ್ಸತಿ ಸರ್ವಿಸ್ ಇರುತ್ತಲ್ಲ, ಇದರಲ್ಲಿ ಇದೆಲ್ಲ ಫ್ರೀ ಆಫ್ ಕಾಸ್ಟ್ ಇದೆ. ಲೋಯೆಸ್ಟ್ ಕಾಸ್ಟ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಆ ತರ ಇರುತ್ತೆ. ನಿಮ್ಗೆ ಅಮ್ಮಮ್ಮ ಅಂದ್ರೆ 250 ರೂಪಾಯಿ ಸರ್ವಿಸ್ ಹಾಕ್ಬೋದು 10,000 ಕಿಲೋಮೀಟರ್ಗೆ. ಸೊ 5 ಲಕ್ಷ ಕಿಲೋಮೀಟರ್ ಓಡೋ ವರ್ಷದಲ್ಲಿ ನಿಮ್ಗೆ ಆ ಬಜೆಟ್ ಅಲ್ಲಿ ತುಂಬಾ ಸೇವಿಂಗ್ಸ್ ಆಗುತ್ತೆ ಆಟೋದವ್ರಿಗೆ. ಸರಿ, ಗಾಡಿ ಆನ್ ಮಾಡಿ ತೋರಿಸಿ ಸರ್. ಡಿಸ್ಪ್ಲೇ ಎಲ್ಲ ಯಾವ ರೀತಿ ಬರುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಸ್ವಲ್ಪ ನಮ್ಮ ವೀಕ್ಷಕರು ತಿಳಿಸ್ಕೊಡಿ. ಈ ರೀತಿ ಬರುತ್ತೆ ಸರ್. ಇದು 0 ಸ್ಪೀಡ್ ತೋರಿಸ್ತಾ ಇರುತ್ತೆ. ಎಷ್ಟು ನಿಮ್ಗೆ ಇನ್ನೂ ಚಾರ್ಜಿಂಗ್ ಇದೆ ಅಂತ 60% ಇದೆ. ಇದರಲ್ಲಿ 2,000 ಸಮಥಿಂಗ್ ರನ್ ಆಗಿದೆ ಆಲ್ರೆಡಿ. ಡೆಮೋ ಗಾಡಿ. ಸೊ ಇಲ್ಲಿ ನಿಮ್ಗೆ ರಿವರ್ಸ್ ಇದೆ,
ಇದು ರಿವರ್ಸ್. ಮೂಡ್ಗಳನ್ನ ಚೇಂಜ್ ಮಾಡೋದು. ಇದು ನ್ಯೂಟ್ರಲ್. ಓಕೆ. ಇದು ಈಕೋ ಮೂಡ್, ಇದು ಸ್ಪೋರ್ಟ್ಸ್ ಮೂಡ್ ಸರ್. ಓಕೆ ಓಕೆ. ಓಕೆ. ಇದು ಒಂದ್ಸತಿ ಕೀ ಈ ರೀತಿ ಆನ್ ಮಾಡಿದ್ಮೇಲೆ ಈ ರೀತಿ ಒಂದ್ಸತಿ ಮಾಮೂಲಾಗಿ ಹಿಂಗ್ ಮಾಡ್ಬೇಕು. ಮೂವ್ ಮಾಡಿದ್ರೆ ಗಾಡಿ ಮೂವ್ ಆಗ್ಬಿಡುತ್ತೆ. ಈ ಗಾಡಿ ಆನಲ್ಲೇ ಇದೆ. ಆನಲ್ಲೇ ಸರ್. ಬಟ್ ಸೌಂಡ್ ಇಲ್ಲಲ್ಲ ಸರ್? ಸೌಂಡ್ ಬರಲ್ಲ ಸರ್, ಎಲೆಕ್ಟ್ರಿಕ್ ಅಲ್ವಾ. ಏನ್ ಸರ್ ಸ್ವಲ್ಪ ಸೌಂಡ್ ಇಲ್ಲ? ಮಾಲಿನ್ಯ ಇಲ್ಲ, ವಾಯು ಮಾಲಿನ್ಯ ಇಲ್ಲ. ಇದನ್ನ ಮಾಡೋದ್ರಿಂದ ದೇಶ ಸೇವೆ ಮಾಡ್ದಂಗೆನೆ ಅರ್ಥ. ಓಕೆ. ಈಗ ನೀವ್ ಯಾವ್ದೇ ಎಲೆಕ್ಟ್ರಿಕ್ ಹೊಸ ಗಾಡಿ ತಗೋಬೇಕು ಅಂದ್ರೆ ಸರ್, ಬಜಾಜ್ ಆಗ್ಲಿ, ಟಿವಿಎಸ್ ಆಗ್ಲಿ, ಅಪ್ಪೆ ಆಗ್ಲಿ, ಮೌಂಟ್ರಾ ಆಗ್ಲಿ, ಯಾವ್ದೇ ಕಂಪ್ನಿ ಗಾಡಿ ತಗೋಬೇಕು ಎಲೆಕ್ಟ್ರಿಕ್ ಅಂದ್ರೆ ನಿಮ್ಗೆ 3.5 ಲಕ್ಷಕ್ಕಿಂತ ಕಮ್ಮಿ ಇರೋ ಗಾಡಿ ಯಾವ್ದು ಇಲ್ಲ. ಓಕೆ. ಸೊ ನೀವು CNG LPG ತಗೋತೀರಾ ಅಂದ್ರೂ ಈಗ 2,60,000 ರೂಪಾಯಿ ಮೇಲೆನೆ ಇರೋದು. ರಿಯಲ್ ಪರ್ಮಿಟ್ ಆಗ್ಲಿ, ಬೇರೆ ಯಾವ್ದೇ ಕಂಪ್ನಿ ಗಾಡಿ ತಗೊಂಡ್ತೀನಿ ಅಂದ್ರೂ 2.5 ಲಕ್ಷದ ಮೇಲೆ ಇದೆ. ಓಕೆ. ಸೊ ನೀವು ಎಲೆಕ್ಟ್ರಿಕ್ ಹೋಗ್ತಾ ಇದ್ರೆ ಹೊಸ ಗಾಡಿಗೆ, ನಿಮ್ಮ ಹತ್ರ ಹಳೆ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ನೀವೇನಾದ್ರೂ ಪ್ರಯತ್ನ ಪಡ್ತಾ ಇದ್ರೆ ಅದೇ ಗಾಡಿನ ನೀವು ಎಲೆಕ್ಟ್ರಿಕ್ ಗಾಡಿ ಮಾಡ್ಕೊಬಹುದು, ಚೇಂಜ್ ಮಾಡ್ಕೋಬಹುದು. ಸರ್ ಈಗ ಓಲಾ ಊಬರ್ ಗೆಲ್ಲ ಅಟ್ಯಾಚ್ ಆಗುತ್ತೆ ಸರ್? 100% ಆಗುತ್ತೆ. ಸೇಮ್ ಆಟೋನೇ ಸರ್, ಅದೇ ನಂಬರ್ ಇರುತ್ತೆ. ಬೋಲ್ಡ್ ಇವಾಗ ಯೆಲ್ಲೋ ಬೋಲ್ಡ್ ಇರುತ್ತೆ ನೋಡಿ, ಆ ಗಾಡಿಗೆ ಯೆಲ್ಲೋ ಬೋಲ್ಡ್ ಇದೆ ನೋಡಿ. ಹೌದು. ಆ ತರ ಅದು ತೆಗೆದು ಗ್ರೀನ್ ಬೋಲ್ಡ್ ಆಗುತ್ತೆ ಅಷ್ಟೇ. ಸ್ನೇಹಿತರೆ ಇದಕ್ಕೆ ನೋಡಿ ಯೆಲ್ಲೋ ಬೋರ್ಡ್ ಇದೆ. ಸೊ ಎಲೆಕ್ಟ್ರಿಕ್ ಆಗಿ ಚೇಂಜ್ ಆದ್ಮೇಲೆ ಈ ತರ ಬೋರ್ಡ್ ಬರುತ್ತೆ. ಇದು ನಾವು ಸದ್ಯಕ್ಕೆ ಟೆಂಪ್ರವರಿ ನಂಬರ್ ಹಾಕಿದೀವಿ. ಸೊ ನಿಮ್ಗೆ ಈ ತರ ಟೆಂಪ್ರವರಿ ನಂಬರ್ ಆಗುತ್ತೆ RTO ಬರೋವರೆಗೂ. ಅದಾದ್ಮೇಲೆ ನಿಮ್ ನಂಬರೇ ನಿಮಗೆ ಬರುತ್ತೆ, ಗ್ರೀನ್ ಕಲರ್ ಬೋರ್ಡ್ ಅಲ್ಲಿ ಬರುತ್ತೆ. ಗ್ರೀನ್ ಕಲರ್ ಬೋರ್ಡ್ ಅಲ್ಲಿ ಎಲೆಕ್ಟ್ರಿಕ್ ಅಂತ ನಿಮ್ಗೆ ನಂಬರ್ ಸೇಮ್ ಇರುತ್ತೆ. ಹಳೆ ಗಾಡಿಗೆ ಏನಿರುತ್ತೋ ಅದೇ ನಂಬರ್ ಚೇಂಜ್ ಆಗಲ್ಲ. ಬೇರೆ ಸ್ಟೇಟ್ ಗಾಡಿಗಳಾದ್ರೆ ನಂಬರ್ ಚೇಂಜ್ ಆಗುತ್ತೆ. ಇಲ್ಲಿ ನಮ್ದೇ ಸ್ಟೇಟ್ ಗಾಡಿ ಆಗಿರೋದ್ರಿಂದ ನಂಬರ್ ಅದೇ ಇರುತ್ತೆ, ಬೋರ್ಡ್ ಚೇಂಜ್ ಆಗುತ್ತೆ, ಸೂಚನೆ ಬೇರೆ ಕೊಡುತ್ತದೆ ಅಷ್ಟೇ. ಓಕೆ. ಒಟ್ಟು ಚಾರ್ಜಿಂಗ್ ಸ್ಟೇಷನ್ ಎಷ್ಟಿದೆ ಸರ್ ಬೆಂಗಳೂರಲ್ಲಿ ಈಗ? ಸರ್ 88 ಸ್ಟೇಷನ್ಸ್ ಇದೆ. 88 ಇದೆ. ಇನ್ನು 112 ಸ್ಟೇಷನ್ಸ್ ಗೆ ರೆಡಿ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಇರೋದು 88 ಸ್ಟೇಷನ್ಸ್ ಇದೆ. ಚಾರ್ಜಿಂಗ್ ಪೋರ್ಟ್ ಹತ್ರ ಹೋಗೋಣ ಸರ್? ಈಗ ಹೋಗೋಣ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇವಾಗ ನಾವು ಚಾರ್ಜಿಂಗ್ ಪೋರ್ಟ್ ಹತ್ರ ಹೋಗೋಣ. ಸ್ನೇಹಿತರೆ ನೋಡಿ, ಈಗ ನಮಗೆ ಬ್ಯಾಟ್ರಿ ಆಗಿ ಕನ್ವರ್ಟ್ ಆದ್ಮೇಲೆ, ಅಂದ್ರೆ ನಾರ್ಮಲ್ ಆಟೋ ಇಂದ ನಮಗೆ ಎಲೆಕ್ಟ್ರಿಕ್ ಆಟೋ ಆಗಿ ಕನ್ವರ್ಟ್ ಆದ್ಮೇಲೆ ಸ್ವಲ್ಪನೂ ಸೌಂಡ್ ಇಲ್ಲ, ಸೈಲೆಂಟ್ ಆಗಿ ಹೋಗ್ತಾ ಇದೆ ಗಾಡಿ. ಸೊ ಈಗ ಚಾರ್ಜಿಂಗ್ ಸ್ಟೇಷನ್ ಹತ್ರ ಹೋಗ್ತಿದೀವಿ, ನಂದಿನಿ ಲೇಔಟ್ ಅಲ್ಲಿ. ಬನ್ನಿ, ನಾನು ನಿಮಗೆ ಎಷ್ಟೊತ್ತಿಗೆ ಚಾರ್ಜಿಂಗ್ ಆಗುತ್ತೆ, 1 ಪಾಯಿಂಟ್ ಬರೋಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಹೋಗೋಣ ಸರ್. ಇವಾಗ ಏನಿಲ್ಲ, ಈ ಗಾಡಿ ಅಲ್ಲಾಡೋದು, ಅಲ್ಗಾಡೋದು, ಸೌಂಡು ಮತ್ತೆ ಪೊಲ್ಯೂಷನ್ ಇದು ಯಾವ್ದು ಇರಲ್ಲ. ನಿಮ್ ಗಾಡಿ ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಗಾಡಿ ಆಗ್ಬಿಡುತ್ತೆ. ನೀವು ಹೊಸ ಗಾಡಿ ತಗೊಂಡ್ರು 3 ವರ್ಷ 1,20,000 ಕಿಲೋಮೀಟರ್ ಮೈಲೇಜ್ ಕೊಡ್ತಾರೆ, ಸಾರಿ ವಾರಂಟಿ ಕೊಡ್ತಾರೆ. ನಾವು ಬಂದು 5 ವರ್ಷ ವಾರಂಟಿ ಕೊಡ್ತೀವಿ, 2 ಲಕ್ಷ ಕಿಲೋಮೀಟರ್ ವಾರಂಟಿ ಕೊಡ್ತೀವಿ ಸರ್. ಸೊ ನಿಮ್ಗೆ 5 ವರ್ಷದಲ್ಲಿ ನಿಮ್ಗೆ ಏನೇ ಬ್ಯಾಟ್ರಿದ ಏನೇ ಸಮಸ್ಯೆ ಆದ್ರೂ ನಿಮ್ಗೆ ನಾವು ಅದ್ರ ರೆಡಿ ಮಾಡ್ಕೊಡ್ತೀವಿ, ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ, ಏನೋ ಒಂದಾಗುತ್ತೆ. ಮೈಲೇಜ್ ಅಲ್ಲಿ ನಿಮ್ಗೆ ಆರಾಮಾಗಿ 15 ನಿಮಿಷ ಚಾರ್ಜಿಂಗ್ ಅಂದ್ರೆ ನಿಮ್ಗೆ ಆರಾಮಾಗಿ ಜನಗಳಿಗೆ ತುಂಬಾ ಯೂಸ್ ಆಗುತ್ತೆ ಸರ್. ಈಗ ಬೇರೆ ಕಂಪನಿ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ಮಿನಿಮಮ್ ಅಂದ್ರೂ 3 ಅವರಿಂದ 4 ಅವರ್ ಚಾರ್ಜ್ ಹಾಕ್ಲೇಬೇಕು. ಇನ್ನು ಜಾಸ್ತಿ ಹಾಕ್ಬೇಕಾಗುತ್ತೆ, ಕಮ್ಮಿದಿರಲ್ಲ. ಕಮ್ಮಿದಲ್ಲಿ ಇಡೀ ಪ್ರಪಂಚದಲ್ಲೇ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಇಡೀ ಪ್ರಪಂಚದಲ್ಲೇ 15 ನಿಮಿಷಕ್ಕೆ ಚಾರ್ಜಿಂಗ್ ಇರೋದು ಎಕ್ಸ್ಪೋನೆಂಟ್ ಅನ್ನೋ ಕಂಪನಿ ಗಾಡಿ. ಎಕ್ಸ್ಪೋನೆಂಟ್ ಅಲ್ಲ ಸರ್, ಬ್ಯಾಟರಿ ಕಂಪನಿ. ಹೌದು, ಎಕ್ಸ್ಪೋನೆಂಟ್ ಆಟೋ ಅಂತ. ಸೊ ಇದು ಹೊಸ ಗಾಡಿಗಳ ಮೇಲೆ ಯಾವಾಗ್ಲೂ ಇವರು OSM ಅಂತ ಒಂದು ಗಾಡಿ ಇದೆ, OSM, ಅಲ್ಟಿಗ್ರೀನ್, ಇಂತ ಗಾಡಿಗಳ ಮೇಲೆ ಇವರು ಟೈಅಪ್ ಮಾಡ್ಕೊಂಡು ಕೊಡ್ತಾ ಇದ್ರು. ಸೊ ಇದು ಯಾಕೆ ನಾರ್ಮಲ್ ಬಜಾಜ್ ಗಾಡಿಗಳು ಈಗ CNG ಬರ್ತಾ ಇದೆ ಹೊಸದಾಗಿ, ಹಳೆ LPG ಗಾಡಿಗಳನ್ನ ಸ್ಕ್ರಾಪ್ ಮಾಡ್ತಾ ಇದಾರೆ ಅಥವಾ ಸೇಲ್ ಮಾಡ್ತಾ ಇದಾರೆ. ಸೊ ಅವ್ರ ಗಾಡಿನ ಯಾಕೆ ಎಲೆಕ್ಟ್ರಿಕ್ ಗಾಡಿ ಮಾಡಬಾರ್ದು ಅಂತ ಒಂದು ಥಾಟ್ ಅಲ್ಲಿ ನಾವು ಟೈಅಪ್ ಆಗಿ ಅವ್ರ ಹತ್ರ ಡಿಸ್ಕಷನ್ ಮಾಡಿ, ಸೊ ಇದಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಸಿಕ್ಕಿದೆ. ಆಲ್ರೆಡಿ 15-16 ಗಾಡಿ ಬುಕ್ಕಿಂಗು ಆಗಿದೆ. ಸೊ ನಿಮ್ಗೆ ನೆಕ್ಸ್ಟ್ ಈ ತಿಂಗಳು ಜನವರಿ 7ನೇ ತಾರೀಕಿಂದ ಶುರು ಆಗುತ್ತೆ ಸರ್ ರೋಡಲ್ಲಿ ಸಿಗಕ್ಕೆ. ಎಲ್ಲರಿಗೂ ಆಲ್ರೆಡಿ ಬುಕಿಂಗ್ ತಗೊಂತಾ ಇದೀವಿ. ಈ 2 ತಿಂಗಳು ಬುಕಿಂಗ್ ಮಾಡಿದವ್ರಿಗೆ 5,000 ಡಿಸ್ಕೌಂಟ್ ಇದೆ ಸರ್. ಎಕ್ಸ್ಟ್ರಾ 5,000 ಡಿಸ್ಕೌಂಟ್ ಇದೆ. ಇವಾಗ ಏನಿದೆ, ನಾನು ಏನ್ ಪ್ರೈಸ್ ಹೇಳಿದೆ ಅದಕ್ಕಿಂತ 5,000 ರೂಪಾಯಿ ಎಕ್ಸ್ಟ್ರಾ ಡಿಸ್ಕೌಂಟ್ ಬರುತ್ತೆ. ಓಕೆ ಸರ್. ಸ್ನೇಹಿತರೆ ಎಲ್ಲರೂ ತಿಳ್ಕೊಂಡಾದ್ಮೇಲೆ ಪ್ರೈಸ್ ಕೂಡ ತಿಳ್ಕೊಬೇಕಲ್ವಾ? ಈ ಗಾಡಿನ ಈ ತರ ಕನ್ವರ್ಟ್ ಆಗಿ ಅಂದ್ರೆ ಎಲೆಕ್ಟ್ರಿಕ್ ಆಟೋ ಆಗಿ ಚೇಂಜ್ ಮಾಡಿಸ್ಕೊಳಕ್ಕೆ ಎಷ್ಟು ಕಾಸ್ಟ್ ಬರುತ್ತೆ ನಮ್ಗೆ ಅನ್ನೋದನ್ನ ಸರ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ಎಷ್ಟಾಗ್ಬೋದು ಸರ್ ಕಾಸ್ಟ್ ಇದಕ್ಕೆ? ಸರ್ ನಿಮ್ಗೆ ಫುಲ್ ಕ್ಯಾಶ್ ಅಂದ್ರೆ ಸಬ್ಸಿಡಿ ಎಲ್ಲ ಹೋಗಿ 2 ಲಕ್ಷದವರೆಗೂ ಆಗುತ್ತೆ ಸರ್. 2 ಲಕ್ಷ ಸರ್? ಹೌದು. ಎಲ್ಲ ಡಿಸ್ಕೌಂಟ್ ಎಲ್ಲ ಸೇರಿ 2 ಲಕ್ಷದವರೆಗೂ ಮುಗಿತದೆ. 2 ಲಕ್ಷದ ಒಳಗಡೆ ಆಗುತ್ತೆ. 2 ಲಕ್ಷದವರೆಗೂ ಆಗುತ್ತೆ ಸರ್. 2 ಲಕ್ಷದವರೆಗೂ ಆಗುತ್ತೆ. ಬೇಕಾದ್ರೆ ಅದ್ರಲ್ಲಿ ನಿಮ್ಮ ಕಂಪ್ನಿಯ ಸೇರ್ಕೊಂಡ್ ಬಂದ್ರೆ 2 ತಿಂಗಳು, ಈ ತಿಂಗಳು ಜನವರಿ, ಫೆಬ್ರವರಿ, ಡಿಸೆಂಬರ್ ಒಳಗಡೆ 5,000 ಡಿಸ್ಕೌಂಟ್ ಕೊಡ್ತೀವಿ. ಇವ್ರದ್ದು ಹೇಳಿದ್ರೆ ಎಲ್ಲ ಫಸ್ಟ್ ಎಲ್ಲ ಮಾಡ್ಬಿಡ್ಲಿ, ಲಾಸ್ಟ್ ಅಲ್ಲಿ ನಿಮ್ಮ ಇವ್ರು ಕಿಲಾಡಿ ಕನ್ನಡಿಗ ಅನ್ನೋ ಹೆಸರು ಹೇಳಿ ಸಾಕು, ನಾವು 5,000 ರೂಪಾಯಿ ಡಿಸ್ಕೌಂಟ್. ನಿಮ್ಗೆ ಅಕಸ್ಮಾತ್ ಸರ್ ಈಗ ಕೆಲವ್ರಿಗೆ ಏನಾಗುತ್ತೆ, ಗಾಡಿ ಇರಲ್ಲ, ಕೆಲವ್ರ ಹತ್ರ ಏನಾಗುತ್ತೆ ಸಿಬಿಲ್ ಇರಲ್ಲ, ಕೆಲವ್ರ ಹತ್ರ ಏನಾಗುತ್ತೆ ಅಮೌಂಟ್ ಇರಲ್ಲ. ಸೊ ಅಂತವ್ರಿಗೆ ಬಾಡಿಗೆ ಗಾಡಿ ಕೊಡೋಕು ರೆಡಿ ಇದೀವಿ ನಾವು. ಬಾಡಿಗೆ ಸಿಗುತ್ತೆ, ಬಾಡಿಗೆಗೂ ಕೊಡ್ತೀವಿ. ಓಕೆ ಸರ್, ಅದನ್ನ ಒಂದು ತೋರಿಸ್ತೀನಿ ಗಾಡಿ. ಆಮೇಲೆ ಸ್ನೇಹಿತರೆ ಆಟೋಗಳು ಬಾಡಿಗೆಗೂ ಸಿಗುತ್ತೆ, ಅದನ್ನ ನಾನು ತೋರಿಸ್ತೀನಿ ನಿಮ್ಗೆ. ಬೇಕಾದ್ರೆ ಸ್ಯಾಲರಿ ಕೆಲಸ ಮಾಡಿದ್ರು ಓಕೆ, ಇಲ್ಲ ನಾನು
ಕಲೆಕ್ಷನ್ ಲೆಕ್ಕದಲ್ಲಿ ಮಾಡ್ತೀನಿ ಅಂದ್ರು ಓಕೆ. ಓಕೆ. ಇಲ್ಲ ಅವ್ರ ಹತ್ರ ಒಂದು ಕಚ್ಚಾ ಗಾಡಿ ಸರ್, ನಮ್ಮ ಆಟೋ ಡ್ರೈವರ್ಗಳಿಗೆ ಈ ಭಾಷೆ ಗೊತ್ತಿದೆ. ಕಚ್ಚಾ ಗಾಡಿ ಅಂದ್ರೆ ಯಾವ್ದೇ ಪರ್ಮಿಟ್ ಇಲ್ದಿರುವಂತ ಗಾಡಿಗಳು 2013 ಮೇಲಿರೋ ಗಾಡಿ, ಯಾವ್ದೇ ಇದ್ರು ಚಾರ್ಜಿಂಗ್ ಸ್ಟೇಷನ್ ಹತ್ರ ಬಂದಿದೀವಿ. ಸೊ ಇಲ್ಲಿ ಯಾರು ಇರೋದಿಲ್ಲ, ನಾವೇ ಬರ್ಬೇಕು, ನಾವೇ ಚಾರ್ಜ್ ಹಾಕೋಬೇಕು, ಹೋಗ್ತಾ ಇರ್ಬೇಕು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ತರ ಸಾಕೆಟ್ ಬರುತ್ತೆ. ಎಷ್ಟು ಈಸಿಯಾಗಿ ಮಾಡಿದ್ದಾರೆ, ಸ್ಲೈಡ್ ಈ ರೀತಿ ಸ್ಲೈಡ್ ಮಾಡಕ್ಕೆ ಯಾರ 3-4 ಜನ ಸಪೋರ್ಟೇ ಬೇಕಾಗಿಲ್ಲ. ಓಕೆ. ಇದು ನೋಡಿ ಈ ತರ ಫೋಲ್ಡಿಂಗು, ಓಕೆ. ಸೊ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದೆ ಸರ್. ನೋಡಿ ಈ ತರ ಬರುತ್ತೆ ಚಾರ್ಜಿಂಗ್ ಸ್ಟೇಷನ್ಸ್. ಸರ್ ಈಗ ಒಂದು ಟೈಮ್ ನೋಡ್ಕೊಂಬಿಟ್ಟು ಈಗ ಎಷ್ಟು ಪಾಯಿಂಟ್ ಇದೆ, ಒಂದು ಪಾಯಿಂಟ್ ಹಾಕಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅದನ್ನ ನೋಡೋಣ. ನೋಡೋಣ ಸರ್. ಓಕೆ ಬನ್ನಿ ಸರ್, ಒಂದ್ಸರಿ ಡಿಸ್ಪ್ಲೇ ಆನ್ ಮಾಡಿ ಸರ್. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಡಿಸ್ಪ್ಲೇಲಿ ಇವಾಗ ಪ್ರೆಸೆಂಟ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಇರೋದು 60% ಇದೆ. ಸರ್ ನಿಮ್ ಫೋನ್ ಅಲ್ಲಿ ಟೈಮರ್ ಇಡಿ ಸರ್, ಟೈಮರ್ ಆನ್ ಮಾಡಿ ಹೇಳ್ತೀನಿ ಎಷ್ಟು ನಿಮಿಷಕ್ಕೆ 100% ಆಗುತ್ತೆ ಅಂತ ನೋಡೋಣ. ಇಲ್ಲ ಇಲ್ಲೇ ತೋರಿಸುತ್ತೆ ಸರ್ ಟೈಮರ್. ಇಲ್ಲ ತೋರಿಸುತ್ತಾ? ಇಲ್ಲೇ ಬರುತ್ತೆ ನಿಮ್ಗೆ ಎಷ್ಟು ಟೈಮ್ ಆಗ್ತಿದೆ ಅಂತ ಈ ಡಿಸ್ಪ್ಲೇ ತೋರಿಸುತ್ತೆ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ನಮ್ಗೆ ಈಗ 60% ಇದೆ. ನಾನು ನಿಮ್ಗೆ ಟೈಮ್ ತೋರಿಸ್ತೀನಿ. ಸ್ನೇಹಿತರೆ ಎಲ್ಲಿ ಸರ್, ಇಲ್ಲಿ ತೋರಿಸೋದಿಲ್ಲ, ಅಲ್ಲಿ ತೋರಿಸುತ್ತೆ, ಇದು ಹಾಕಿದ್ಮೇಲೆ ತೋರಿಸುತ್ತೆ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಹಾಕ್ಬೇಕು ಅನ್ನೋದು ಡೆಮೋ ತೋರಿಸ್ತಾ ಇದೆ ಡಿಸ್ಪ್ಲೇಲಿ. ಸರ್ ಈಗ ಸಾಕೆಟ್ ಹಾಕಿ ಸರ್, ಹೇಳ್ತೀನಿ, ಫಿಟ್ ಮಾಡಿ. ಓಕೆ, ಇದನ್ನ ಈ ರೀತಿ ಲಿವರ್ನ ಈ ತರ ಮೂವ್ ಮಾಡಬೇಕು ಅಷ್ಟೇ. ಸ್ನೇಹಿತರೆ, ಈ ಆಟೋ ಬಗ್ಗೆ ತಿಳ್ಕೊಳ್ಳೋಂಥ ಮಾಹಿತಿ ತುಂಬ ಇದೆ. 30 ನಿಮಿಷ ಮೇಲೆ ವಿಡಿಯೋ ಆಗ್ತಿತ್ತು, ಆದ್ದರಿಂದ 2 ಪಾರ್ಟ್ ಹಾಕಿ ಇದನ್ನು ಚೇಂಜ್ ಮಾಡ್ತಾ ಇದ್ದೀನಿ. ನೀವೀಗ ನೋಡಿರ್ತಕ್ಕಂಥ ವಿಡಿಯೋ ಫಸ್ಟ್ ಪಾರ್ಟು ಚಾರ್ಜರ್ ಸ್ಟೇಷನ್ ಹತ್ರ ಹೋಗಿ ಚಾರ್ಜಿಂಗ್ ಹಾಕಿದ್ದೀವಿ. ಸೊ ಇದರ ಮುಂದುವರೆದ ಭಾಗವಾಗಿ ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ಸೊ ಎಷ್ಟು ಬೇಗ ಚಾರ್ಜ್ ಆಯಿತು, ಎಷ್ಟು ನಿಮಿಷಕ್ಕೆ ಫುಲ್ ಚಾರ್ಜ್ ಆಯಿತು, ಮತ್ತು ಈ ಗಾಡಿ ತಗೊಳ್ಳೋಕ್ಕೆ ಕಾಸ್ಟ್ ಎಷ್ಟಾಗುತ್ತೆ, ಲೋನ್ ಆಗುತ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ಭಾಗ ಬರೋವರೆಗೂ ವೆಯ್ಟ್ ಮಾಡಿ, ದಯವಿಟ್ಟು ಆ ವಿಡಿಯೋನ ನೋಡಿ, ನಿಮಗೆ ಫುಲ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಧನ್ಯವಾದಗಳು, ಶುಭ ದಿನ ಸ್ನೇಹಿತರೆ.